Video sponsored Krish Royal Organics. ಸರ್ ಇಲ್ಲೇ ಉಲ್ಲಾಳ್ ಕೆರೆ ಹತ್ರ. ಯಾಕೆ ಸರ್ ಕೆರೆಗೆ ಬೀಳಕ್ಕೆ ಹೋಗ್ತಾ ಇದ್ದೀರಾ? ಇಲ್ಲ ಸಾರ್, ಕೆರೆಗೆ ಹುಚ್ಚ ಒಯ್ದು ಭರ್ತಿ ಮಾಡೋಣ ಅಂತ ಹೋಗ್ತಿದ್ದೀನಿ. ನಮ್ಮಿಗೆ ಚಮಕ್ ಕೊಡ್ತಿರಲ್ಲ ಸರ್. ಮತ್ತೆ ಅತ್ತಿ ಅತ್ತಿ. ಏನ್ ಸರ್ ಫ್ಯಾಷನ್ ಶೋಗೆ ಹೋಗಿದ್ರಾ? ಈ ಗೆಟಪ್ಪಲ್ಲಿ ಬರ್ತಾ ಇದ್ದೀರಲ್ಲ? ಇಲ್ಲ ಸರ್, ನಾನು ಒಂದು ವಿಷಯದ ಮೇಲೆ PhD ಮಾಡಿದ್ದೆ. ಆ ಯೂನಿವರ್ಸಿಟಿಯವರು ಇವತ್ತು ಮುಗೀತು ಅಂತ ಆನರ್ ಮಾಡಿದ್ರು. ಅದಕ್ಕೆ ಇದೇ ಗೆಟಪ್ಪಲ್ಲಿ ಹೋದ್ರೆ ನನ್ನ ಹೆಂಡತಿ ಖುಷಿ ಪಡ್ತಾಳೆ ಅಂತ ಹೋಗ್ತಾ ಇದ್ದೀನಿ. ಅಲ್ಲ, ನೀವು ಯಾವ ವಿಷಯದ ಮೇಲೆ PhD ಮಾಡಿದ್ರಿ? ಬೈಯೋದ್ರ ಮೇಲೆ ಸಾರ್. ಬೈಯೋದ್ರ ಮೇಲೆ PhD ಮಾಡಿದ್ರಾ? ಹೌದು ಸಾರ್, ನಮ್ಗೆ ಯಾವ ವಿಷಯದ ಮೇಲೆ ಇಂಟ್ರೆಸ್ಟ್ ಇರುತ್ತೋ ಅದ್ರ ಮೇಲೆ PhD ಮಾಡ್ಬೋದು ಸಾರ್. ಅಂದ್ರೆ ನಿಮಗೆ ಬೈಯೋದಂದ್ರೆ ಇಷ್ಟನಾ? ಹ್ಞೂ ಸಾರ್. ನಿಮ್ಮನ್ನ ನೋಡಿದ್ರೆ ಬೈಯೋರ್ ತರ ಕಾಣಲ್ವಲ್ಲ. ನೋಡೋಣ ಒಂದೆರಡು ಮಾತು ಬೈರಿ. ಥ್ಯಾಂಕ್ ಯು ಸರ್. ನಮ್ಮ ಅಪ್ಪ ನಮ್ಮವ್ವ PhD ಮಾಡಿಸಿದ್ದಕ್ಕೂ ಸಾರ್ಥಕ ಆಯ್ತು ಸರ್. ಇರ್ಲಿ, ಮೊದಲು ಬೈರಪ್ಪ. ಅಯ್ಯೋ, ನಿನ್ ಗಳಗಂಟೆಗೆ ಒಂದು ನಾನು ಗುಳ್ಗುಂಟೆ ಸಿಗಾಕ, ನಿನ್ನ ಹೆಂಡತಿಗೆ ಮಲ್ಲಾಗ್ರು ಬಂದು ನಿನ್ನ ಹೆಣ್ಣು ಮೇಲೆ ಬರೆ ಹಾಕ, ಬೀದಿ ನಾಯಿ ಬಂದು ನಿನ್ನ ಮುಖದ ಮೇಲೆ ಬೇದಿ ಮಾಡ, ಆನೆ ಬಂದು ನಿನ್ನ ಎದೆ ಮೇಲೆ ಲದ್ದಿ ಮಾಡ, ನಿನ್ನ ಚಡ್ಡಿಗೆ ನಾನು ನೆಕಡ ಸಿಗಾಕ, ಆಟೋ ಓಡಿಸ್ತಾ ಓಡಿಸ್ತಾ ಮಲ್ಲಾಗ್ರು ಬಂದು ನಿಗದ್ಗಳ. ನಿಮ್ಮ ಅವ್ವ ಸಾಯ, ನಿಮ್ಮ ಅಪ್ಪ ಸಾಯ. ಅಣ್ಣ ಇಷ್ಟು ಹೋದ್ರೆ ಸಾಕಲ್ವೇನಣ್ಣ? ನಿಲ್ಸೋಣ. ನೀವೇ ನೋಡಿ, ಇದ್ರಲ್ಲಿ ನಂದು ಏನ್ ತಪ್ಪಿದೆ? ನಾ PhD ಮಾಡಿದ್ದೆ ತಪ್ಪ? ಬೊಯ್ ಅಂದ, ಬೊಯ್ದೆ. ಬೊಯ್ಸ್ಕೊಳಕ್ ತಾಕತ್ತಿಲ್ಲ ಅಂದ್ಮೇಲೆ ಯಾಕೆ ಬೊಯ್ ಅಂತ ಕೇಳ್ಬೇಕಿತ್ತು? ಇವಾಗ ಯಾರನ್ನ ಬೈಡಿಯೇನೆ? ಸರ್ ಇಲ್ಲೇ ಉಲ್ಲಾಳ್ ಕೆರೆ ಹತ್ರ. ಸರ್, ನಿಮ್ಮ ಹತ್ರ ಹೆಲ್ಮೆಟ್ ಇಲ್ವಲ್ಲ? ಹೆಲ್ಮೆಟ್ ಇದ್ರೆ ನೀವು ಬರ್ಬೋದು, ನಿಮ್ ಗರ್ಲ್ ಫ್ರೆಂಡ್ ಬರ್ಬೋದು. ಆದ್ರೆ ನಿಮ್ಮ ಹತ್ರ ಹೆಲ್ಮೆಟ್ ಇಲ್ವಲ್ಲ? ಇಲ್ಲಿದೆ ಅಲ್ಲ ಸರ್. ಸರ್, ಇದನ್ನ ಯಾರಾದ್ರೂ ಹೆಲ್ಮೆಟ್ ಅಂತಾರ? ಮುಂದೆ ಪೊಲೀಸ್ ಇಡ್ರೆ ಫೈನ್ ನಾನ್ ಕಟ್ಬೇಕಲ್ಲ? ಆತರ ಏನಾಗಲ್ಲ, ನಡೀರಿ ಸರ್. ನಡೀರಿ ಸರ್, ನಡೀರಿ ಸರ್, ನಡೀರಿ ಸರ್. ಸರ್ ಎಲ್ಲೋ ಹೆಲ್ಮೆಟು ಕಟ್ಟಿ ಫೈನ್ ಕಟ್ಟಿ. ಬೇಡ ಬೇಡ ಅಂದ್ರು ಹತ್ತಿದ್ರಿ, ಕಟ್ಟಿ ಈಗ ಫೈನು. ಸರ್, ನಾವಿಬ್ರು ಹೆಲ್ಮೆಟ್ ಹಾಕಿದೀವಲ್ಲ ಸರ್? ಯೋ, ಇದು ಹೆಲ್ಮೆಟಾ? ಹೌದು ಸರ್. ಸರ್, ನಾನು ಒಂದು ವಿಷಯದ ಮೇಲೆ PhD ಮಾಡಿದ್ದೀನಿ ಸರ್. ಯೂನಿವರ್ಸಿಟಿಯವರು ಆನರ್ ಮಾಡಿದ್ರು. ಇದೇ ಡ್ರೆಸ್ಸಲ್ಲಿ ಮನೆಗೆ ಹೋದ್ರೆ ನನ್ನ ಹೆಂಡತಿ ಖುಷಿ ಪಡ್ತಾಳೆ ಅಂತ ಅರ್ಜೆಂಟಾಗಿ ಹೋಗ್ತಾ ಇದೆ ಸರ್. ಸರ್, ಇದನ್ನೇ ಹೆಲ್ಮೆಟ್ ಅನ್ಕೊಂಡು ಬಿಟ್ಬಿಡಿ ಸರ್. ಸರ್, ಹೋಗ್ಲಿ ಬಿಟ್ಬಿಡಿ ಸರ್. ಯಾವ ವಿಷಯದ ಮೇಲೆ PhD ಮಾಡಿದ್ಯಾ? ಬೈಯೋದ್ರಲ್ಲಿ ಸರ್. ಏನು ಬೈಯೋದ್ರಲ್ಲಿ PhD ಮಾಡಿದ್ಯಾ? ಹೌದು ಸರ್. ಯಾವ್ಯಾವ ಜಾತಿಯಲ್ಲಿ ಹೆಂಗ್ ಬೈಬೇಕು, ದೊಡ್ಡವರು ಚಿಕ್ಕವ್ರಿಗೆ ಹೆಂಗ್ ಬೈತಾರೆ, ಚಿಕ್ಕವರು ದೊಡ್ಡವ್ರಿಗೆ ಹೆಂಗ್ ಬೈತಾರೆ, ಹಳ್ಳಿಯವ್ರು ಹೆಂಗ್ ಬೈತಾರೆ, ಸಿಟಿಯವ್ರು ಹೆಂಗ್ ಬೈತಾರೆ, ಟೀಚರು ಮಕ್ಳಿಗೆ ಹೆಂಗ್ ಬೈತಾರೆ, ಮಕ್ಳು ಟೀಚರ್ಗೆ ಹೆಂಗ್ ಬೈತಾರೆ ಅಂತ ಕಾಲಕ್ಕೆ ತಕ್ಕಾಗೆ ಹೆಂಗ್ ಬೈಬೇಕು ಅಂತ ಕಲ್ತ್ಕೊಂಡಿದೀನಿ ಸರ್. ಓ, ಒಳ್ಳೆ ವಿಚಿತ್ರವಾಗಿದೆಯಲ್ಲ. ಅಲ್ಲ, ನಿಮ್ಗೆ ಇದನ್ನ ಕಲಿಯುವಾಗ ಕಷ್ಟ ಆಗ್ಲಿಲ್ವಾ? ಕಷ್ಟ ಏನಕ್ಕೆ ಸರ್, ಬೈಯಕ್ ಬರ್ಬೇಕಷ್ಟೇಯ. ಹಾಗಾದ್ರೆ ನಾನೊಂದು ಟೆಸ್ಟ್ ಕೊಡ್ತೀನಿ. ಹಾ, ನೀವು ಹೆಲ್ಮೆಟ್ ಹಾಕಿದಿರಾ ಅಂತ ಇಟ್ಕೊಳ್ಳಿ. ಆದ್ರೂ ನಾವು ನಿಮ್ಮನ್ನ ಅಡ್ಡ ಹಾಕಿ ಹೆಲ್ಮೆಟ್ ಯಾಕೆ ಹಾಕಿಲ್ಲ ಅಂತ ಕೇಳ್ತೀವಿ. ಆವಾಗ ನೀವು ನಮ್ಮನ್ನ ಹೇಗ್ ಬೈತೀರಾ ಅಂತ ಒಂದ್ಸಲ ಬೈ ತೋರಿಸಿ ನೋಡೋಣ. ಸರ್, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಬೈತೀನಿ ಸರ್. ಅಯ್ಯೋ ಬೈಯಪ್ಪ ಬೇಗ. ಅಯ್ಯೋ, ನೀ ನಾಳೆ ಆಂದಳಿನ ಬಡಿಯ ಕಂಡರ್ ಕಾಸ್ಗೆ ಕೈಯೊಟ್ಟಿ ಬಡರ್ ರಕ್ತ ಇರ್ತಿರಲ್ಲ, ನೀನ್ ಬಾಯಿ ಗುಳ ಬೀಳ. ಊಟಿ ಮಾಡೋ ಟೈಮಲ್ಲಿ ಚೊಂಬಿಡ್ಕೊಂಡು ತಿರುಪತಿ ರಮಣ ಗೋವಿಂದ ಗೋವಿಂದ ಅಂತ ಭಿಕ್ಷೆ ಬಿಡ್ತಿರಲ್ಲ ನಿಮ್ ಮನೆ ಹಾಳಾಗ. ಮಕ್ಕಳ ಏನಿಷ್ಟ ಕೆಲಸ ಮಾಡ್ತಾ ಇದ್ದೀರಾ? ನಾವಿಬ್ರು ಹೆಲ್ಮೆಟ್ ಹಾಕಿದ್ರೆ ಹೆಲ್ಮೆಟ್ ಹಾಕಿಲ್ಲ ಅಂತ ಹಿಡಿತೀರಾ. ಇನ್ನೊಂದ್ಸಲ ಹಿಂಗೇನಾರು ಮಾಡಿದ್ರೆ ಸೀಳ್ನಾಯಿ ಕರ್ಕೊಂಡು ಕಚ್ಚಾಕ್ಬಿಡ್ತೀನಿ. ಎತ್ತ ಗಾಡಿ. ಇನ್ನೊಂದ್ಸಲ ಇದೇ ತರ ಮಾಡಿದ್ರೆ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ. ನಡಿಯೋ ಸರ್. ಯಾಕೆ ಸರ್ ಹಿಂಗ್ ನೋಡ್ತಾ ಇದ್ದೀರಾ? ನಂಗೆ ತುಂಬಾ ಭಯ ಆಗುತ್ತೆ ಸರ್. ಅಯ್ಯೋ ಕೀತೋ, ನನ್ನ ಮಗನ ನಮ್ನೆ ಬೈತೀಯೇನೋ? ತದಿನ ತಕ್ಕ ತದಿನ. ಹಾ, ಬರ್ಬೇಕು ಇನ್ನು ಬರ್ಲಿ. ಹಾ, ಏನ್ ಬರ್ಬೇಕು? ಅಳಿ ಅಂದ್ರೆ ಲೀಲಾ.
ಒಳಿಯಂದ್ರು ಬಂದಿದ್ದಾರೆ ನೋಡೆ. ಓ ಅಳಿಯಂದ್ರೆ ಬಂದ್ರಾ? ಬನ್ನಿ ಬನ್ನಿ. ಬನ್ನಿ ಅಂತ ಕರೆಯಕ್ಕೆ ನಾನೇ ನಿಮ್ ಮನೆಗ್ ಬಂದಿದ್ದೀನ, ನೀವು ಬಂದಿರೋದು ನಮ್ಮ ಮನೆಗೆ. ಅದೇನ್ ವಿಷಯ ಹೇಳಿ. ಮಗಳು ಬೆಳಿಗ್ಗೆ ಫೋನ್ ಮಾಡಿದ್ಲು, ಇವತ್ತು ಯೂನಿವರ್ಸಿಟಿ ಅವರು ನಿಮ್ಗೆ ಹಾನರ್ ಮಾಡ್ತಾರೆ ಅಂತ ಗೊತ್ತಾಯ್ತು, ಅದಕ್ಕೆ ವಿಶ್ ಮಾಡೋ ಹೋಗೋಣ ಅಂತ ಬಂದ್ವಿ. ಮತ್ತೆ ವಿಶ್ ಮಾಡಿ. ಕಂಗ್ರಾಚುಲೇಷನ್ ಅಳಿಯಂದ್ರೆ. ವಿಶ್ ಮಾಡಾಯ್ತಲ್ಲ, ಇನ್ ನೋಡ್ಬೋದು. ಎಲ್ಲಿಗೆ ಹೋಗೋದು? ಎಲ್ಲಿಗೆ ಅಂದ್ರೆ ನಿಮ್ ಮನೆಗೆ. ಇಲ್ಲೇ ಒಂದ್ ವಾರ ಇದ್ದು ಹೋಗ್ತೀವಿ. ಅಯ್ಯೋ, ನಿಮ್ ಮ್ಯಾಚ್ಗೋಸಿ ದೋಸೆ ಹೋಯ್ತು, ನಿಮ್ ಮಕ್ಕೋಸಿ ಬೆಂಕಿ ಇಟ್ಟ ಒಂದ್ ವಾರ ಇರ್ತಾರಂತೆ. ಒಂದ್ ವಾರ ನಾನ್ ತಂದಾಕ್ತೀನಿ, ಇವ್ಳು ಬೇಯಿಸಾಕ್ತಾಳೆ. ಯಾವ್ದಾರ ಹಿಡಿದ್ರೆ ನೆವ ತಗೊಂಡು ಅಳ್ಳಾಡ್ಸ್ಕೊ ಬಂದ್ಬಿಡ್ತಾರೆ. ಮಗಳನ್ನ ಮದುವೆ ಮಾಡ್ಕೊಟ್ಮೇಲೆ ತಿಕ್ಕ ಮುಚ್ಕೊಂಡು, ಏನಂದ್ರೆ? ಸಾರಿ, ಮಗಳನ್ನ ಮದುವೆ ಮಾಡ್ಕೊಟ್ಮೇಲೆ ಬಾಯಿ ಮುಚ್ಕೊಂಡು ನಿಮ್ ಮನೇಲಿ ನೀವು ಬಿದ್ದಿರ್ಬೇಕು ಅಂದೆ. ಅಯ್ಯೋ ಗೂಬ್ಗಳ ಕಣ್ಣಾಕಿ ಶಿಟಪ್ಪ ಬಿಟ್ಕೊಂಡು ನೋಡ್ತಾ ಇದ್ದೀರಿ. ಅಂದ್ರೆ ಕುಣ್ಕೊ ಬಂದ್ಬಿಟ್ಲು ಭದ್ರಕಾಳಿಗೆ ಜಗಳಕ್ಕೆ. ಅಂದ್ರೆ ನಾಲ್ಗೆ ಮೇಲೆ ಇಡ್ತಾ ಇರ್ಲಿ. ಅಯ್ಯೋ, ನೀನ್ ನಾಲ್ಗೆ ಮೇಲೆ ಗುರುಪುರ ಕೂಡ ನೀನ್ ಆಪತ್ ಬಂದ್ ಸಾಪೆ ಸುಟ್ಕೊಂಡು ಹೋಗ. ನನ್ಗೆ ಬುದ್ಧಿವಾದ ಹೇಳಕ್ ಬರ್ತಾಳೆ. ಮಾಡ್ತೀನಿ ರೀ. ಯಾಕ್ರಿ ಇವತ್ತು ಹೆಂಗೆಂಗೋ ಆಡ್ತಾ ಇದ್ದೀರಾ? ಏನಾಯ್ತು ನಿಮ್ಗೆ? ಏ ಅಳಿಯ, ನಿನ್ನ ಈ ತರ ಅಂತ ಅನ್ಕೊಂಡಿರ್ಲಿಲ್ಲ. ರಾಜನ್ ತರ 100 ಗಂಟೆ ಬಂದಿದ್ರು, ಕೋತಿ ತರ ಇರೋ ನಿನ್ಗೆ ನಾನು ಮಗಳು ಕೊಟ್ಟಿದ್ದೀನಿ. ಅರ್ಥ ಮಾಡ್ಕೋ. ನಾನು ನೋಡ್ತೀನಿ, ಬಾಯಿ ಬಂದಂಗೆ ಮಾತಾಡ್ತೀಯಲ್ಲ, ನಮಗೂ ಸ್ವಲ್ಪ ಬೆಲೆ ಇದೆ. ಅತ್ತೆ ಮಾವ, ಹೆಂಗಿತ್ತು ನನ್ ಬೈಗ್ಲ? ಅಲ್ಲ, ಬೈಯೋದ್ರಲ್ಲಿ PhD ಮಾಡಿ ನಿಮ್ಗೆ ಇಷ್ಟು ಬೈಲಿಲ್ಲ ಅಂದ್ರೆ ಅದಕ್ಕೆ ಅರ್ಥ ಇರಲ್ಲ. ದಯವಿಟ್ಟು ಸೇರಿಸ್ಬಿಡಿ. ಇವಾಗ PhD ಗೊಂದು ಗೌರವ ತಂದ್ಕೊಟ್ಟೆ. ಏನ್ ಹೇಳಿ ಅಂದ್ರೆ ಹಿಂಗ್ ಶಾಕ್ ಕೊಟ್ಬಿಟ್ರಿ. ಮೊದ್ಲೇ ನನ್ಗೆ ಹಾರ್ಟ್ ವೀಕು. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಹೊಗೆ ಹಾಕ್ಸ್ಕೊಂಡ್ಬಿಟ್ರೆ ನಿಮ್ ಅತ್ತೆನೇ ಯಾರು ನೋಡ್ಕೋತಾರೆ? ಹೋದ್ರೆ ಹೋಗ್ರಿ, ನಮ್ಮ ಅತ್ತೆನ ನಾನ್ ಮಡಿಕತ್ತೀನಿ. ಇಲ್ಲ ಕಣ, ಇಟ್ಕೋತೀನಿ ಅಂದೆ ಕಣ. ಅಯ್ಯಯ್ಯೋ ಲೇ, ನೋಡ್ಕತೀನಿ ಅಂತ ಹೇಳಿದೆ ಕಣೆ ಚೀನಾ. ಬರ್ಬೇಕಾರೆ ಯಾವ್ದಾದ್ರು ಹುಚ್ಚನೆ ಕಚ್ತಾ ಹೆಂಗೆ? ಹುಚ್ಚನೆ ಕಡ್ದಿದ್ರೆ ಸುಮ್ನೆ ಆಯ್ತಿದ್ದೇನೆ. ನಾನು PhD ಮಾಡಿದ್ದೀನಿ ಅಂತ ಅದಕ್ಕೂ ಸರ್ಟಿಫಿಕೇಟ್ ತೋರಿಸ್ಬಿಟ್ಟು ಬರ್ತಿದ್ದೆ. ಮುಂದಿನ ವರ್ಷ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಾನು PhD ಮಾಡ್ತೀನಿ. ಅತ್ತೆ, ಯಾವ ವಿಷಯದ ಮೇಲೆ PhD ಮಾಡ್ತೀರಾ? ಇನ್ನು ಕೆಟ್ಟಾಗಿ ಹೇಗ್ ಬೈಯೋದು ಅಂತ. ಒಂದೇ ಮನೆಯಲ್ಲಿ ಇಬ್ಬಿಬ್ರ? ಉತ್ತರ ಪ್ರದೇಶದ ಪಟಾಕಿ ಮಾರುಕಟ್ಟೆಯಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದ್ದು 20 ಪಟಾಕಿ ಅಂಗಡಿಗಳು ಸುಟ್ಟಿ ಬಸ್. ಸರ್ ನಮಸ್ತೆ. ನಮಸ್ತೆ. ಮನೆ ಹತ್ರನೇ ಹೊರಟಿದ್ವಿ, ನೀವು ಇಲ್ಲೇ ಸಿಕ್ಕ್ರಿ ನೋಡಿ. ಏನ್ ಸಮಾಚಾರ? ನೀವು ನಮ್ಮ ಏರಿಯಾದವ್ರೆ, PhD ಮಾಡಿದ್ರಿ ಅಂತ ಗೊತ್ತಾಯ್ತು. ನಾವೊಂದ್ ಕಾರ್ಯಕ್ರಮ ಮಾಡ್ತಾ ಇದೀವಿ, ಅದಕ್ಕೆ ಚೀಫ್ ಗೆಸ್ಟ್ ಆಗಿ ಕರೆಯೋಣ ಅಂತ ಬಂದಿದ್ವಿ. ಏನ್ ಕಾರ್ಯಕ್ರಮ? ಸರ್ ಅದು ಕವಿಗೋಷ್ಠಿ ಸರ್. ನೀವು ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಸರ್. ಬರ್ತೀನಿ, ಆದ್ರೆ ನೀವ್ ಯಾರು ನನ್ ಬೈಬಾರ್ದು. ಕಷ್ಟಪಟ್ಟು ಡಾಕ್ಟರೇಟ್ ತಗೊಂಡಿದ್ದೀರಾ, ನಿಮಗೇನಾದ್ರೂ ಬೈದ್ರೆ ನಮ್ಮನ್ನ ಮೆಂಟ್ಲು ಅಂದ್ಬಿಡ್ತಾರಲ್ವಾ ಸರ್? ಅದಾಗಲ್ಲ, ನಾನ್ ಮಾಡಿರೋ PhD ಬಗ್ಗೆ ಬಂದು 4 ಮಾತಾಡ್ತೀನಿ. ಅದನ್ನ ಕೇಳಿಸ್ಕೊಂಡಾದ್ಮೇಲೆ ನಿಮ್ಗೇನಾದ್ರೂ ಕೋಪ ಬಂದು ನಾಯಿ ಹೊಡ್ದಂಗ್ ಹೊಡಿತೀರೇನೋ ಅನ್ನೋ ಭಯ. ಹಾಗೇನಿಲ್ಲ ಸರ್, ಅಲ್ಲಿ ಬರೋರೆಲ್ಲ ಬುದ್ಧಿವಂತರು ಸರ್. ನಾನು ಹೇಳ್ತಾ ಇರೋ ಸ್ವಲ್ಪ ಪ್ರಿಪೇರ್ ಆಗಿ ಬನ್ನಿ ಸರ್. ರೀ, ಅದೆಲ್ಲ ನಂಗೆ ಗೊತ್ತು ಬಿಡ್ರಿ. ಕಾಳಿನ ಬೋಳಿ ಮಾಡ್ತೀನಿ, ಬೋಳಿನ ಕಾಳಿ ಮಾಡ್ತೀನಿ. ಅಲ್ಲಿ ಸಾವಿರಾರು ಜನ ಬರ್ತಾರೆ ಸರ್. ನಿಮ್ ಮಾತ್ ಕೇಳ್ಬಿಟ್ಟು ಅವ್ರು ಇಂಪ್ರೆಸ್ ಆಗ್ಬೇಕು, ಅದಕ್ಕೆ ಸ್ವಲ್ಪ ಪ್ರಿಪೇರ್ ಆಗಿ ಬನ್ನಿ ಸರ್. ರೀ, ಬೈಯೋದಕ್ಕೆ ಯಾಕ್ರಿ ಪ್ರಿಪೇರ್ ಆಗ್ಬೇಕು? ಅಂದ್ರೆ ಬಂದವರಿಗೆಲ್ಲ ಬೈತೀರಾ? ಅದಕ್ಕೆ ಹೇಳ್ಬೇನ್ರಿ, 5 ವರ್ಷ ಊರೂರ್ ಸುತ್ತಿ ಇರ ಬರೋ ಬೈಕ್ಗಳೆಲ್ಲ ಕಲ್ತ್ಕೊಂಡ್ PhD ಮಾಡಿರೋದು. ನೋಡ್ತಾ ಇರಿ, ಬಂದ್ ಜನಕ್ಕೆ ಹೆಂಗ್ ಬೈತೀನಿ ಅಂತ ಹಂಡ್ ಬಿಟ್ಟು ನೋಡ್ಕೋಬೇಕು, ಹಂಗ್ ಬೈತೀನಿ. ಸರ್ ಒಂದ್ ಕೆಲಸ ಮಾಡೋಣ ಸರ್, ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದಾಗ ನೀವು ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಗ್ ಮಾತಾಡ್ತೀರಾ ಅಂತ ಇಲ್ಲೇ ಒಂದ್ಸಲಿ ತೋರಿಸಿದ್ರೆ ನಮಗೂ ಖುಷಿ ಆಗುತ್ತೆ. ರೀ, ಅದಕ್ಕೇನ್ ಹೇಳ್ತೀನಿ ಬಿಡ್ರಿ. ಮೈಕ್ ಟೆಸ್ಟಿಂಗ್ 1 2 3 1 2 3. ಹಲೋ ಹಲೋ ಮಹನೀಯರೇ ಮತ್ತು ಮಹಿಳೆಯರೇ, ಇವತ್ತು ನಾನು ಬೈಯೋದ್ರಲ್ಲಿ PhD ಮುಗಿಸಿ ನಿಮ್ ಮುಂದೆ ನಿಲ್ಲುವಾಗ ಮಾಡಿರುವಂತ ಬೆರ್ಕೆಗುಟ್ಟಿ ಬೋಳಿ ಮಕ್ಕಳಿಗೆ ನನ್ನ ನಮಸ್ಕಾರಗಳು. ಮನೆಯಲ್ಲಿ ಟೈಮ್ ಪಾಸ್ ಮಾಡಕ್ ಆಗ್ದೇನೆ ಬಿಟ್ಟಿ ತಿಂದು ಭಾಷಣ ಕೇಳಕ್ ಬಂದಿರೋ ಉಚ್ಮುಂಡೆ ಗಂಡಂದಿರೇ, ಉಚ್ಮುಂಡೆ ಹೆಂಡ್ತಿರೇ, ಇವತ್ತು ಪ್ರತಿಯೊಬ್ರು ಬಾಯಿ ತುಂಬಾ ಬೈಯೋ ಬೈಗಳನ್ನ ಕಲ್ತ್ಕೊಂಡು ಬೇರೆಯವ್ರಿಗೆ ಬೈಕೊಂಡು ಈ ನಾಡಿಗೆ ಕೀರ್ತಿ ತರಬೇಕಾಗಿ ನನ್ನ ವಿನಂತಿ. ಇಷ್ಟು ಹೇಳಿದ್ರೆ ಸಾಕಲ್ವೇನಣ್ಣ? ಅಯ್ಯೋ, ನೀನೊಂದು ತುಂಬಾ ಮೇಧಾವಿ ಅನ್ಕೊಂಡ್ಬಿಟ್ಟಿದ್ನಲ್ಲಪ್ಪ. ಬಂದ್ರ ಸನ್ಮಾನ ಮಾಡ.
ಸರಿಯಾಗಿ ಇಟ್ಬಿಟ್ರದು. ತಕ ದಿಮ್ಮಿ ತಾ ತೈ ತಕ ತಕ ದಿಮ್ಮಿ ತಾ ತೈ ತಕ ತಕ ದಿಮ್ಮಿ ತಾ ಅಯ್ಯಯ್ಯಪ್ಪ. ತೈ ತಕ ಏನ್ ತಕ ಮಾಡ್ತೀವಿ ಇಲ್ಲೇ ದಿಮ್ಮಿ ತಾ ಕೂತ್ಕೊಂಡು? ತೈ ತಕ ತಕ ದಿಮ್ಮಿ ತಾ 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 ತೈ ತಕ ತಕ ಯಾರು ಯಾರದು ನೋಡಿದ್ರ ಯಾವಳು ಹೆಂಗ್ ಸೋಗ್ತಿದ್ದಾಳೆ. ಹೆಂಗ್ಸ ಏನಪ್ಪ ಮಾಡೋದು? ಇದೆಲ್ಲ ನಮ್ಮ ಅಳಿಯಿಂದೇ ಸೆಟಪ್. ಅವನು ಇಷ್ಟೊಂದು ಕೆಟ್ಟವನು ಅಂತ ಅನ್ಕೊಂಡಿರ್ಲಿಲ್ಲಪ್ಪ. ರೀ ಅವಳಿಗೊಂದ್ ಗತಿ ಕಾಣಿಸೋಣ. ಲೀಲಾ ಅಮ್ಮ ಲೇ ನಿನ್ ಗಂಡನ್ ರೂಮ್ಗೆ ಯಾವ್ದೋ ಹೆಂಗ್ ಸೋದ್ಲು ಕಣೆ. ಹೌದಾ ಅವ್ರ ಅಂತವ್ರಲ್ಲಮ್ಮ. ಅಯ್ಯೋ ತೋರಿಸ್ತೀನಿ ಇರು, ಮಾಡ್ತೀನಿ ಅವಳಿಗೆ. ರೀ ಇಟ್ಕೊಳ್ಳಿ, ಏ ತಗೊಳ್ಳೆ. ಅಯ್ಯೋ ಇರೋದು ಒಂದೇ ಬಾತ್ರೂಮ್, ಒಡಿಯಕ್ ಬೇರೆ ರೆಡಿ ಆಗ್ತಾವ್ರೆ. ಎಲ್ಲ ಹೋಗ್ಕೊಳ್ಳೋಣ. ಎಲ್ಲೋದು ಎಲ್ಲೋದು ಇಲ್ಲಮ್ಮ, ಯಾರು ಇಲ್ವಲ್ಲ. ಅಲ್ಲಿ ಅಯ್ಯೋ ರೀ ನೋಡಿದ್ರ ಎಷ್ಟ್ ಗಟ್ಟಿಯಾಗೋಳೆ, ಎಷ್ಟ್ ನೋಡಿದ್ರು ಅಳ್ಳಾಡ್ತಾನೆ ಇಲ್ಲ. ರೀ ಇನ್ನು ಆಕೆ ಅಯ್ಯೋ ನಿಲ್ಸಿ, ಹೊಳೆಯಂದ್ರು. ಲೇ ಲೀಲಾ, ನಾನು ಕಳೆ ನಿನ್ ಗಂಡ ಉದ್ದಣ್ಣ. ಏನಿದು ನಿಮ್ಮ ಅವತಾರಾಳಿ ಅಂದ್ರೆ? ಅಯ್ಯೋ ಮಾವ, ಅದನ್ನೆಲ್ಲ ಬಾಯ್ಬಿಟ್ಟು ಹೇಳಕ್ ಆಗಲ್ಲ ಮಾವ, ಅನ್ಭೋಗ್ದವ್ರಿಗೆ ಗೊತ್ತು. ಅಯ್ಯೋ ರೀ ಇವ್ರಿಗೆ ಹುಚ್ಚಿಡ್ದಿದೆ. ಇವ್ರು ಹುಚ್ಚ ಬಿಡೋವರೆಗೂ ಲೀಲಾ ನಮ್ಮನೇಲಿ ಅಷ್ಟೇ. ಹೌದಮ್ಮ, ನನ್ ಗಂಡ ಅದವನು ನೈಟಿ ಹಾಕೊಂಡು ಓಡಾಡ್ತಾನೆ ಅಂದ್ರೆ ಅಸಹ್ಯ. ಥು, ನಾನಂತೂ ಈ ಮನೇಲಿ ಒಂದ್ ಕ್ಷಣನೂ ಇರಲ್ಲ. ಬಾರಮ್ಮ ಹೋಗೋಣ. ನನ್ ಮಗಳು ನಿನ್ಗೆ ಬೇಕು ಅಂದ್ರೆ ನಿಮಾನ್ಸ್ಗೆ ಹೋಗು, ಇಲ್ಲ ನೈಟಿನೇ ಬೇಕು ಅನ್ನೋದಾದ್ರೆ ಬಾಂಬೆಗೆ ಹೋಗು. ಬಾಂಬೆಗೆ ಯಾಕೆ ಮಾವ? ಉಡ್ದಾರ ಚೇಂಜ್ ಮಾಡಿಸ್ಕೊ ಬರಕ್ಕೆ. ಹೋಗ್ತಾರಲ್ಪ. ಲೀಲಾ ಹೋಗ್ಬೇಡ, ಇರು ಬಂದೆ. ನನ್ ಬಿಟ್ಟು ಹೋಗ್ಬೇಡ, ಬಂದೇ ಇರು, ಬಂದೇ ಇರು. ಚಿನ್ನಿ ಲೀಲಾ ನಿಂತ್ಕಳೆ, ನಿಂತ್ಕಳೆ. ಅಯ್ಯಯ್ಯೋ ಅಯ್ಯೋ ಲೀಲಾ, ನನ್ನ ಬಿಟ್ಟು ಹೋಗ್ಬೇಡ ಕಣೆ. ಅಯ್ಯಯ್ಯೋ ಈ ಡಾಕ್ಟರ್ ಬೇಡ, ಈ PhD ಬೇಡ. ಅಯ್ಯೋ ಲೀಲಾ, ಈ ಸರ್ಟಿಫಿಕೇಟ್ ಹಾಕ್ಬೇಕು ಲೀಲಾ. ಅಯ್ಯೋ ನಿಲ್ಲು ಲೀಲಾ, ನಿನ್ಗೋಸ್ಕರ ಎಷ್ಟೊತ್ತು ಕಷ್ಟಪಡ್ತಿದೆ ಲೀಲಾ. ಬೇಗ ಬಂದ್ಬಿಡು ಚಿನ್ನು, ಮಕ್ಳು ಮಾಡ್ಕೋಬೇಕು ಅಂತ ಆಸೆ ಕಟ್ಕೊಂಡಿದ್ದಲ್ಲೇ ಚಿನ್ನು.